ಎದ್ದ ತಕ್ಷಣ ಫಸ್ಟ್ ವಾಶ್ರೂಮಿಗೆ ಹೋಗಿ ಫೋನ್ ತೊಗೊಂಡು ಹೋಗಿ ಅರ್ಧ ಗಂಟೆ ಅಲ್ಲೇ ಇರೋದು ಬೇರೆ, ಕ್ಲಿಯರ್ ಆಗ್ತಿಲ್ಲ ಅಂತ ಅಲ್ಲೇ ಅರ್ಧ ಗಂಟೆ ಇರೋದು ಬೇರೆ, ಅಥವಾ ನನಗೆ ಹೋಗೋಕೆ ಅನ್ನಿಸ್ತಿಲ್ಲ ಇವತ್ತು, ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ನಮಸ್ಕಾರ, ಇದು ಆರೋಗ್ಯ ವೇದ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸಂಪದಾ ಜೋಶಿ ಅವರಿದ್ದಾರೆ. ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋ ಸಮಯ. ವೆಲ್ಕಮ್ ಟು ದ ಶೋ. ಸೊ ದಿನಚರ್ಯೆ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಹೇಳಿದ್ರಿ. ಈಗ ಎದ್ದ ತಕ್ಷಣ ಏನು ಮಾಡಬೇಕು ಅಂತ? ಎದ್ದ ತಕ್ಷಣ ಬೇರೆ ಏನೇ ಇದ್ದರೂ, ಟೆನ್ಷನ್ ಆಗಿರಲಿ, ಬೇರೆ ಕೆಲಸ ಮಾಡಬೇಕು ಅನ್ನೋ ಹರಿ ಇದ್ದರೂ ಕೂಡ ಅದೆಲ್ಲ ಬಿಟ್ಟು ಫಸ್ಟ್ ವಾಶ್ರೂಮಿಗೆ ಹೋಗಿ ಏನೇನು ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಬಿ ಇಟ್ ಬವೆಲ್ ಆರ್ ಯೂರಿನ್, ವಾಟ್ ಎವರ್ ಇಟ್ ಇಸ್, ಕ್ಲಿಯರ್ ಇಟ್ ಆಫ್ ಫಸ್ಟ್. ಮಲಮೂತ್ರ ವಿಸರ್ಜನೆ. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ನೀವೇನೇ ಕನ್ಸಲ್ಟೇಷನಿಗೆ ಹೋದರೆ, ಎಸ್ಪೆಷಲಿ ಆಯುರ್ವೇದ ವೈದ್ಯರ ಹತ್ರ ಹೋದರೆ ಮಂಡಿ ನೋವು ಅಂತ ಹೋಗಿರ್ತೀರ. ಎಟ್ ದ ಎಂಡ್ ಆಫ್ ಹಿಸ್ಟ್ರಿ ಟೇಕಿಂಗ್ ಬವೆಲ್ ಎಲ್ಲ ಕ್ಲಿಯರ್ ಆಗ್ತಿದೆಯಾ, ಮೋಷನ್ ಕರೆಕ್ಟ್ ಆಗ್ತಿದೆಯಾ ಅಂತ ಕೇಳ್ತಾರೆ. ನಾನು ಬಂದಿರೋದು ಮಂಡಿ ನೋವಿಗೆ. ಮಲಮೂತ್ರ ವಿಸರ್ಜನೆ ಏನಕ್ಕೆ? ನನಗೆ ಹೇರ್ ಫಾಲ್ ಆಗ್ತಿದೆ ಅಂತ ಬಂದಿದ್ದೀನಿ, ಮೋಷನ್ ಕರೆಕ್ಟ್ ಹೋಗ್ತಿದೆಯಾ ಅಂತ ಯಾಕೆ ಹೇಳಬೇಕು ಅಂತ. ಸುಮಾರು ಜನ ದೇ ಹೆಸಿಟೇಟ್, ಹೇಳೋದಿಲ್ಲ ಸರಿ ಆಗ್ತಿಲ್ಲ ಅಂತಾರೆ. ಅದೆಲ್ಲ ಕರೆಕ್ಟ್ ಇದೆ ಅಂತಾರೆ. ಕರೆಕ್ಟ್ ಇದೆ ಅಂದರೆ ಹೇಗೆ? ದಿನಕ್ಕೊಂದು 4-5 ಬಾರಿ ನನಗೆ ಕ್ಲಿಯರ್ ಆಗುತ್ತೆ, ತಿಂದ ತಕ್ಷಣ ಕ್ಲಿಯರ್ ಆಗಿಬಿಡತ್ತೆ, ಅದು ನಾರ್ಮಲ್ಲ? ದಿನ ಬಿಟ್ಟು ದಿನ ಕ್ಲಿಯರ್ ಆಗೋದು ನಾರ್ಮಲ್ ಅಲ್ಲ. ದಿನಕ್ಕೆ 4-5 ಸಲ ಹೋಗ್ತಾರೆ. ಎಸ್. ಆಮೇಲೆ ನಾ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಹೋಗ್ತೀನಿ, ಬಟ್ ಎಲ್ಲ ಕ್ಲಿಯರ್ ಆಗಿಬಿಡತ್ತೆ, ಆರಾಮ್ ಅನಿಸುತ್ತೆ, ಅದು ನಾರ್ಮಲ್ಲ? ಸೊ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಯು ಶುಡ್ ಗೆಟ್ ದಟ್ ಅರ್ಜ್, ಹೋಗಬೇಕು, ಹೋಗಿ ಕ್ಲಿಯರ್ ಮಾಡಿ ವಿತಿನ್ ಫ್ಯೂ ಮಿನಿಟ್ಸ್ ಯು ಹ್ಯಾವ್ ಟು ಕಮ್ ಬ್ಯಾಕ್. ಫೋನ್ ತೊಗೊಂಡು ಹೋಗಿ ಅರ್ಧ ಗಂಟೆ ಅಲ್ಲೇ ಇರೋದು ಬೇರೆ, ಕ್ಲಿಯರ್ ಆಗ್ತಿಲ್ಲ ಅಂತ ಅಲ್ಲೇ ಅರ್ಧ ಗಂಟೆ ಇರೋದು ಬೇರೆ, ಅಥವಾ ನನಗೆ ಹೋಗೋಕೆ ಅನ್ನಿಸ್ತಿಲ್ಲ ಇವತ್ತು, ದಟ್ ಈಸ್ ಆಲ್ಸೋ ಅ ಪ್ರಾಬ್ಲಮ್. ಕ್ಲಿಯರ್ ಆಗ್ತಿಲ್ಲ, ಹಾರ್ಡ್ ಆಗ್ತಿದೆ, ಪೇನ್ ಆಗ್ತಿದೆ, ಅನ್ಫಾರ್ಮ್ಡ್ ಸ್ಟೂಲ್ಸ್ ಥರನೇ ಹೋಗ್ತಿದೆ, ಅರ್ಧಂಬರ್ಧ ಆಗ್ತಿದೆ, ದಟ್ ಈಸ್ ಆಲ್ಸೋ ನಾಟ್ ಹೆಲ್ದಿ. ಕ್ಲಿಯರ್ ಮಾಡ್ತಿಲ್ಲ ಬವೆಲ್ ಅಂದರೆ ಇಟ್ ಕ್ಯಾನ್ ಕಾಸ್ ಅಪ್, ಅಂದರೆ ಮಲ ಇದ್ದ ಹಾಗೆ ಬಾಡಿಲಿ, ಇಟ್ ಕ್ಯಾನ್ ಟ್ರಾವೆಲ್ ಎನಿವೇರ್ ಫ್ರಾಮ್ ಯುವರ್ ಇಂಟೆಸ್ಟೈನ್, ಫ್ರಮ್ ದ ಬೇಸಿಕ್ ಬ್ಲೋಟಿಂಗ್ ಫೀಲಿಂಗ್ ಆಗ್ತಿದೆ, ತಿನ್ನೋಕ್ಕೇನೂ ಆಸೆ ಆಗ್ತಿಲ್ಲ ಅನ್ನೋದ್ರಿಂದ ಹಿಡಿದು ಇಟ್ ಕುಡ್ ಟ್ರಾವೆಲ್ ಅಪ್ ಆಲ್ ಟು ಯುವರ್ ಜಾಯಿಂಟ್ಸ್. ಮಂಡಿ ನೋವು ಕೂಡ ಸ್ಟಾರ್ಟ್ ಆಗ್ಬೋದು. ಲಾಂಗ್ ಟರ್ಮ್ ಅಗ್ನಿ ಹಾಳಾಗಿ ಮಲ ವಿಸರ್ಜನೆ ಕರೆಕ್ಟ್ ಆಗ್ತಿಲ್ಲ ಅಂದರೆ ಮಲ್ಟಿಪಲ್ ಜಾಯಿಂಟ್ ಪೇನ್ಸ್ ಯು ಕ್ಯಾನ್ ಹ್ಯಾವ್. ಹೆಡ್ಏಕ್ ಟ್ರಿಗರ್ ಆಗ್ಬೋದು, ಸುಸ್ತಾಗ್ಬೋದು, ತಿನ್ನೋದೆಲ್ಲ ಅಜೀರ್ಣ ಆಗಿ ವಾಂತಿ ಆಗ್ಬೋದು. ಸೊ ಲಾಟ್ ಆಫ್ ಥಿಂಗ್ಸ್, ಜಸ್ಟ್ ಒನ್ ಕಾಲ್ ಇನ್ ದ ಮಾರ್ನಿಂಗ್ ಕುಡ್ ಕ್ಲಿಯರ್ ಸೋ ಮೆನಿ ಥಿಂಗ್ಸ್. ಮಲಮೂತ್ರ ವಿಸರ್ಜನೆ ಹೌದು, ಬಟ್ ಎದ್ದ ತಕ್ಷಣ ಓಡ್ ಹೋಗೋದ? ಎದ್ದ ತಕ್ಷಣ ಏನು ಮಾಡಬೇಕು? ಇಲ್ಲ, ಎದ್ದ ತಕ್ಷಣ ಎಟ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಗೆಟ್ ದಿ ಅರ್ಜ್, ಹೋಗಬೇಕು ಅನ್ಸುತ್ತೆ, ಸ್ವಲ್ಪ ಹೊಟ್ಟೆ ತಳಿಸೋದು, ಹೊಟ್ಟೆ ನೋವಾದರೂ ಆಗ್ಬೋದು, ಹೋಗಿ ಕ್ಲಿಯರ್ ಮಾಡಿ ಬರೋದು. ಬರದೇ ಇರೋರು? ಅಗ್ನಿ ಸಮಸ್ಯೆ ಇದೆ, ವಾತ ಏನೋ ಹಾಳಾಗಿದೆ, ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಳ್ಬೋದು, ಸ್ವಲ್ಪ ಜೀರಿಗೆ ತೊಗೋಬೋದು, ಅಥವಾ ಹಿಂದಿನ ದಿನ ನಾವು ಎಷ್ಟು ಆಹಾರ ತೊಗೋಬೇಕು ಅನ್ನೋದು ಮಿತಿಲಿ ನೋಡ್ಕೊಂಡು ತೊಗೊಂಡ್ರೆ, ಯಾವ ಟೈಮಿಗೆ ಮಲಗ್ತೀವಿ, ಆಲ್ ದಟ್ ಕ್ಲಾಕ್. ಯಾವ ರೀತಿಯ ಆಹಾರ ಕೂಡ ಮುಖ್ಯ ಆಗುತ್ತೆ. ರಾತ್ರಿ ಹೊತ್ತು ಬೆಳಿಗ್ಗೆ ಮಾಡಿದ್ದೇ ತೊಗೋತೀರಾ, ತುಂಬ ಹೆವಿ ಆಗಿರೋದು ಪನ್ನೀರ್, ಚೀಸ್, ಮೊಸರು, ಅಥವಾ ತುಂಬ ಡ್ರೈ ಆಗಿರೋದು ಬರೀ ರೊಟ್ಟಿ, ಹಾಲು, ಮೈದಾ ಅಂತ ತೊಗೊಂಡ್ರೆ ಜೀರ್ಣ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹೇಗೂ ರಾತ್ರಿ ಇಡೀ ನಾನು ಮಲಗ್ತೀನಿ, ಟೈಮ್ ಇದೆ ಅಂತಂದರೆ ನಾವು ಅಷ್ಟು ಕ್ರಿಯೆ ಕೂಡ ಮಾಡ್ತಿರೋದಿಲ್ಲ. ಸೊ ಇನ್ ಜನರಲ್ ದ ಮೆಟಬಾಲಿಸಮ್ ಸ್ಲೋಸ್ ಡೌನ್ ಇನ್ ದ ನೈಟ್. ಅದಕ್ಕೆ ಸ್ವಲ್ಪ ಸಂಜೆ ಹೊತ್ತಲ್ಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ, ಅದು ಕಮ್ಮಿ, ಒಂದು 7-8 ಗಂಟೆ ಒಳಗಡೆ ಊಟ ಆಗಬೇಕು ಅಂತ ಹೇಳ್ತಾರೆ. ಐಡಿಯಲಿ 7-7:30 ಟೈಮ್ ಒಳಗಡೆ ತಿನ್ಕೊಂಡ್ಬಿಟ್ರೆ, ಆ ವಾತ ಕಾಲದಲ್ಲೇ ಮುಗಿಸ್ಕೊಂಡ್ರೆ ಜೀರ್ಣ ಕರೆಕ್ಟ್ ಆಗುತ್ತೆ. ಕಫ ಕಾಲದ ತನಕ ಕಾದು ತಿಂದರೆ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಇಮಿಡಿಯೇಟ್ ಎಫೆಕ್ಟ್ ನೆಕ್ಸ್ಟ್ ಡೇ ಬವೆಲ್ ಮೂವ್ಮೆಂಟಲ್ಲೇ. ಕಾಲ ಅಂದರೆ ಎಷ್ಟು ಗಂಟೆ ಅಂತ ಹೇಳಿದ್ದು ನೀವು? ಅಂದಾಜು 10 ಗಂಟೆ ಮೇಲೆ ಶುರು ಆಗೋದು ರಾತ್ರಿ. ಹೌದು. ಓಕೆ. ಅಂದರೆ ದ ಇನಿಷಿಯಲ್ ಅವರ್ಸ್ ಆಫ್ ದ ನೈಟ್ ಇಸ್ ಕಫಕಾಲ. ಸೊ ಆ ಟೈಮಿಗೆ ನೀವು ತಿನ್ನೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ಇದ್ದರೆ ಹೀಗೆ ತೋರಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ಎದ್ದಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೋಸ್ಕರ ಕಾಯ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.